ಸುದ್ದಿಗಾಗಿ ಸಿದ್ದು ನ್ಯೂಸ್. ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ. ನಾನು ಮುನೀರ್ ಅವಟಗೇರಿ. ಫೆಬ್ರವರಿ 22ರಂದು ಆಕ್ಸ್ಫರ್ಡ್ ಚಾಂಪಿಯನ್ ಆಕ್ಸ್ಫರ್ಡ್ ಪಾಟೀಲ್ ಸೀನಿಯರ್ ಜೀನಿಯಸ್ ಪರೀಕ್ಷೆ ನಾಗರಬೆಟ್ಟದಲ್ಲಿ ಪ್ರತ್ಯೇಕವಾಗಿ ಆಯೋಜನೆ. ಲಕ್ಷಾಂತರ ರೂಪಾಯಿ ಶಿಷ್ಯವೇತನ, ನಗದು ಬಹುಮಾನ. ಫೆಬ್ರವರಿ 22ರಂದು ಬೆಳಿಗ್ಗೆ 10 ಗಂಟೆಗೆ ಮುದ್ದೇಬಿಹಾಳ ಪಟ್ಟಣದ ಹೊರವಲಯದ ವಿಜಯಪುರ ರಸ್ತೆ ಪಕ್ಕದ ಗುರಡ್ಡಿ ಪೆಟ್ರೋಲ್ ಬಂಕ್ ಹತ್ತಿರ ಇರುವ ಆಕ್ಸ್ಫರ್ಡ್ ಪಾಟೀಲ್ ಸಮೂಹ ಶಿಕ್ಷಣ ಸಂಸ್ಥೆಯ ಆಕ್ಸ್ಫರ್ಡ್ ಪಾಟೀಲ್ ಶಾಲೆ ಮತ್ತು ನಾಗರಬೆಟ್ಟ ಗುಡ್ಡದ ಪಕ್ಕದಲ್ಲಿರುವ ಆಕ್ಸ್ಫರ್ಡ್ ಪಾಟೀಲ್ಸ್ ಸೈನ್ಸ್ PU ಕಾಲೇಜಿನಲ್ಲಿ ಆಕ್ಸ್ಫರ್ಡ್ ಚಾಂಪಿಯನ್ ಮತ್ತು ಆಕ್ಸ್ಫರ್ಡ್ ಪಾಟೀಲ್ಸ್ ಸೀನಿಯರ್ ಜೀನಿಯಸ್ ಪರೀಕ್ಷೆಗಳನ್ನು ಪ್ರತ್ಯೇಕವಾಗಿ ಏರ್ಪಡಿಸಲಾಗಿದೆ ಎಂದು ಸಂಸ್ಥೆಯ ಆಡಳಿತಾಧಿಕಾರಿ ಅಮಿತ್ ಗೌಡ ಮಲ್ಲನಗೌಡ ಪಾಟೀಲ್ ತಿಳಿಸಿದರು. ಗುರುವಾರ ಶಾಲೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಉತ್ತರ ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ಹಲವು ಜಿಲ್ಲೆಗಳಲ್ಲಿ ಪರೀಕ್ಷೆಗಳನ್ನು ಆಯೋಜಿಸಿ ವಿದ್ಯಾರ್ಥಿಗಳ ಪ್ರತಿಭೆ ಹೊರತರುವ ಕಾರ್ಯ ಮಾಡಲಾಗಿದೆ ಎಂದು ಅವರು ಹೇಳಿದರು. ನನ್ನ ಹೆಸರು ಅಮಿತ್ ಗೌಡ ಪಾಟೀಲ್ ಅಂತ. ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಪ್ರತಿ ವರ್ಷವೂ ನಮ್ಮ ಆಕ್ಸ್ಫರ್ಡ್ ಸಮೂಹ ಶಿಕ್ಷಣ ಸಂಸ್ಥೆಯಿಂದ ಹೈಸ್ಕೂಲ್ ಇರ್ಬೋದು ಮತ್ತು ಕಾಲೇಜ್ ವಿಭಾಗದಲ್ಲಿರ್ಬೋದು ಕೆಲವೊಂದಿಷ್ಟು ಎಕ್ಸಾಮ್ಗಳನ್ನು ಮಾಡ್ತೀವಿ. ಅದೇ ರೀತಿಯಾಗಿ ಈ ವರ್ಷ ಆಲ್ರೆಡಿ ನಾವು ಸತತ ಒಂದು 2 ತಿಂಗಳ ಮುಂಚೆ ಒಂದು 3-4 ಎಕ್ಸಾಮ್ಗಳನ್ನು ಬೇರೆ ಬೇರೆ ಡಿಸ್ಟಿಕ್ದಲ್ಲಿ ಬೇರೆ ಬೇರೆ ತಾಲೂಕಲ್ಲಿ ಎಕ್ಸಾಮನ್ನು ಮಾಡಿ ಅಲ್ಲಿ ಒಳ್ಳೆಯ ಮಾರ್ಕ್ಸ್ ಅಂತ ವಿದ್ಯಾರ್ಥಿಗಳಿಗೆ ಕ್ಯಾಶ್ ಪ್ರೈಜ್ ಇರ್ಬೋದು, ಅದ್ರ ಜೊತೆಗೆ ಅವರಿಗೆ ಸ್ಕಾಲರ್ಶಿಪ್ಪನ್ನು ಕೊಟ್ಟಿದ್ದಾಗಿದೆ. ಈಗ ನಮ್ಮ ಮುದ್ದೇಬಿಹಾಳ ಬ್ರಾಂಚ್ ಮೊದಲನೇದಾಗಿ ನಮ್ಮ ಮುದ್ದೇಬಿಹಾಳ ಬ್ರಾಂಚ್ನಲ್ಲಿ ಇದೇ ದಿನಾಂಕ 22/2/2026 ರವಿವಾರದಂದು ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಒಂದು ಆಕ್ಸ್ಫರ್ಡ್ ಚಾಂಪಿಯನ್ ಎಕ್ಸಾಮ್ ಅಂತ ಒಂದು ಎಕ್ಸಾಮನ್ನು ಏರ್ಪಡಿಸಿದ್ದೀವಿ. ಈ ಎಕ್ಸಾಮ್ದಲ್ಲಿ ಯಾವ ವಿದ್ಯಾರ್ಥಿಗಳು ಎಕ್ಸಾಮ್ ಬರೀಬೋದಪ್ಪ ಅಂದರೆ, ಮೊದಲನೇದಾಗಿ 5ನೇ ತರಗತಿ ವಿದ್ಯಾರ್ಥಿಗಳು, ಅದ್ರ ಜೊತೆಗೆ 8ನೇ ತರಗತಿ ವಿದ್ಯಾರ್ಥಿಗಳು, ಅದ್ರ ಜೊತೆಗೆ 9ನೇ ತರಗತಿ ವಿದ್ಯಾರ್ಥಿಗಳು, ಅದ್ರ ಜೊತೆಗೆ 10ನೇ ತರಗತಿ ವಿದ್ಯಾರ್ಥಿಗಳು. ಕನ್ನಡ ಮೀಡಿಯಮ್ ಇರ್ಬೋದು, ಇಂಗ್ಲೀಷ್ ಮೀಡಿಯಮ್ ಇರ್ಬೋದು, ಸ್ಟೇಟ್ ಇರ್ಬೋದು, ICSE ಇರ್ಬೋದು, CBSE ಇರ್ಬೋದು. ಈ ಎಕ್ಸಾಮ್ ಎಲ್ಲಿರುತ್ತಪ್ಪ ಅಂದರೆ ಆಕ್ಸ್ಫರ್ಡ್ ಪಾಟೀಲ್ಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಮುದ್ದೇಬಿಹಾಳ. ಈ ಸ್ಕೂಲ್ ಇರೋದು ನಿಯರ್ ಗುರಡ್ಡಿ ಪೆಟ್ರೋಲ್ ಬಂಕ್ ಬಿದರ್ಕುಂದಿ. ಅದ್ರ ಜೊತೆಗೆ ಈ ಎಕ್ಸಾಮ್ದು ಟೋಟಲ್ ಸ್ಕಾಲರ್ಶಿಪ್ ವರ್ತ್ ಎಷ್ಟು ಇರುತ್ತಪ್ಪ ಅಂದರೆ 10 ಲಕ್ಷ ರೂಪಾಯಿ. ಈ ಎಕ್ಸಾಮ್ದು ಆಕ್ಸ್ಫರ್ಡ್ ಚಾಂಪಿಯನ್ ಅವಾರ್ಡ್ ಎಕ್ಸಾಮ್ದು ಟೋಟಲ್ ಸ್ಕಾಲರ್ಶಿಪ್ದು 10 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಇರುತ್ತೆ. ಇದರಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗಳು ಇರ್ತಾವಪ್ಪ ಅಂದರೆ, ಮೊದಲನೇದಾಗಿ ಇಂಗ್ಲೀಷ್ ಗ್ರಾಮರ್, ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಇರುತ್ತೆ. ಒಟ್ಟು ಪ್ರಶ್ನೆಗಳು ನಂಬರ್ ಆಫ್ ಕ್ವಶನ್ಸ್ ಎಷ್ಟಿರ್ತಪ್ಪ ಅಂದರೆ, ಒಟ್ಟು ನಿಮಗೆ 60 ಪ್ರಶ್ನೆಗಳು ಇರ್ತವೆ. ಅದ್ರ ಜೊತೆ ನಿಮ್ಗೆ ಒಟ್ಟು ಸಮಯ 60 ನಿಮಿಷ. ಇದರಲ್ಲಿ ಸಬ್ಜೆಕ್ಟ್ಗಳು ಇಂಗ್ಲೀಷ್ ಗ್ರಾಮರ್ ಇರ್ಬೋದು, ಸೈನ್ಸ್ ಇರ್ಬೋದು, ಮ್ಯಾಥಮೆಟಿಕ್ಸ್ ಇರ್ಬೋದು. ಒಟ್ಟು ನಿಮಗೆ ಪ್ರಶ್ನೆಗಳು 60 ಪ್ರಶ್ನೆಗಳು, ಅದ್ರ ಜೊತೆ ನಿಮಗೆ 60 ನಿಮಿಷ ಟೈಮ್ ಇರುತ್ತೆ. ಅದ್ರ ಜೊತೆಗೆ ಈ ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಮೊದಲ ರ್ಯಾಂಕ್ 1ರಿಂದ 5 ರ್ಯಾಂಕ್ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಉಚಿತ ಶಿಕ್ಷಣ ನೀಡಲಾಗುತ್ತೆ. ಇನ್ನೊಮ್ಮೆ ಹೇಳ್ತೀನಿ, 5, 8, 9, 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಯಾವ ವಿದ್ಯಾರ್ಥಿ ಒಳ್ಳೆಯ ರ್ಯಾಂಕನ್ನು ಪಡೆದು ರ್ಯಾಂಕ್ 1ರಿಂದ 5 ರ್ಯಾಂಕನ್ನು ಬಂದಿರುತ್ತಲ್ಲ ಆ ವಿದ್ಯಾರ್ಥಿಗಳಿಗೆ ನಮ್ಮ ಆಕ್ಸ್ಫರ್ಡ್ ಇಂಗ್ಲೀಷ್ ಮೀಡಿಯಂ ಮುದ್ದೇಬಿಹಾಳ ಸ್ಕೂಲ್ದಲ್ಲಿ ಉಚಿತ ಶಿಕ್ಷಣ. ಯಾವುದೇ 1 ರೂಪಾಯಿನ ಆ ವಿದ್ಯಾರ್ಥಿಗಳಂತೆ ಯಾವುದೇ 1 ರೂಪಾಯಿನೂ ತೊಗೊಳ್ಳೋಂಗಿಲ್ಲ. ಅದ್ರ ಜೊತೆಯಾಗಿ ರ್ಯಾಂಕ್ ನಂಬರ್ 6th ಮತ್ತು 7th ಅಂದರೆ 6 ಮತ್ತು 7 ರ್ಯಾಂಕ್ ವಿದ್ಯಾರ್ಥಿಗೆ ಈ ವಿದ್ಯಾರ್ಥಿಗೆ ಅವರ ಫೀಸಲ್ಲಿ 75% ರಿಯಾಯಿತಿ ಕೊಡಲಾಗುತ್ತೆ. ಅದ್ರ ಜೊತೆಗೆ ರ್ಯಾಂಕ್ ನಂಬರ್ 8 ಮತ್ತು 9 ವಿದ್ಯಾರ್ಥಿಗೆ ಆ ವಿದ್ಯಾರ್ಥಿಯ ಫೀಸಲ್ಲಿ 50% ರಿಯಾಯಿತಿ ನೀಡಲಾಗುತ್ತೆ. ಕೊನೆಯದಾಗಿ 10 ಮತ್ತು 11 ರ್ಯಾಂಕ್ ಪಡೆದಂಥ ವಿದ್ಯಾರ್ಥಿಗಳಿಗೆ ಅವರ ಫೀಸಲ್ಲಿ 25% ರಿಯಾಯಿತಿ ನೀಡಲಾಗುತ್ತೆ. ಆಲ್ರೆಡಿ ನಿಮಗೆ ಯಾವ ಥರ ನಾವು ಸ್ಕಾಲರ್ಶಿಪ್ಪನ್ನು ಕೊಡ್ತೀವಿ ಅಂತ ಆಲ್ರೆಡಿ ನಿಮಗೆ ಹೇಳಿದ್ದೀನಿ. 1ರಿಂದ 5 ರ್ಯಾಂಕ್ ಬಂದ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಉಚಿತ ಶಿಕ್ಷಣ ನೀಡಲಾಗುತ್ತೆ. ಅದ್ರ ಜೊತೆಗೆ 6 ಮತ್ತು 7 ರ್ಯಾಂಕ್ ಬಂದ ವಿದ್ಯಾರ್ಥಿಗಳು ಅವ್ರ ಫೀಸಲ್ಲಿ 75% ಫೀಸನ್ನು ರಿಯಾಯಿತಿ ಕೊಡಲಾಗುತ್ತೆ. ಅದ್ರ ಜೊತೆಗೆ 8 ಮತ್ತು 9 ರ್ಯಾಂಕ್ ಬಂದ ವಿದ್ಯಾರ್ಥಿಗಳಿಗೆ ಸರಿಸುಮಾರು 50% ಫೀಸ್ ರಿಯಾಯಿತಿ ನೀಡಲಾಗುತ್ತೆ. ಅದ್ರ ಜೊತೆಗೆ 10 ಮತ್ತು 11 ರ್ಯಾಂಕ್ ಬಂದ ವಿದ್ಯಾರ್ಥಿಗಳಿಗೆ ಅವರ ಫೀಸಲ್ಲಿ 25% ರಿಯಾಯಿತಿ ನೀಡಲಾಗುತ್ತೆ. ಇನ್ನೊಂದು ಅದ್ರ ಜೊತೆಗೆ ಈ ಎಕ್ಸಾಮು 10 ಲಕ್ಷ ಸ್ಕಾಲರ್ಶಿಪ್ ಇರ್ಬೋದು. ಈ ಮುದ್ದೇಬಿಹಾಳ ಬ್ರಾಂಚನ್ನು ನಾವು ಮೇನ್ ಫೋಕಸ್ ಮಾಡಿದ್ರೆ JEE ಮೇನ್ಸ್. ಆಲ್ರೆಡಿ ನಿನ್ನೆ JEE ಮೇನ್ಸ್ ಬಂತು. ಇದರಲ್ಲಿ ಸರಿಸುಮಾರು 95% ಆಯ್ಕೆಗಿಂತ ಮೇಲೆ ಹೆಚ್ಚು ಸರಿಸುಮಾರು 26 ವಿದ್ಯಾರ್ಥಿಗಳನ್ನು ಕೊಟ್ಟಿದ್ದೀವಿ. ಹೆಚ್ಚು ಕಡಿಮೆ ವಿಜಯಪುರ ಜಿಲ್ಲೆಗೆ ಫಸ್ಟ್ ನಾವೇ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ನಾವು ಅದಿತಿ ಸವನೂರು ಅಂತ ನಮ್ಮ ಆಕ್ಸ್ಫರ್ಡ್ PU ಸೈನ್ಸ್ ಕಾಲೇಜ್ ನಾಗರಬೆಟ್ಟದಂಥ ವಿದ್ಯಾರ್ಥಿ, ಈ ವಿದ್ಯಾರ್ಥಿ 99.23% ತೆಗೆದು ಬಿಜಾಪುರ ಜಿಲ್ಲೆಗೆ ಫಸ್ಟ್ ಬಂದು
ಇದನ್ನು ಮುಂದಿಟ್ಟುಕೊಂಡು ಸರಿಸುಮಾರು 99 ಮೇಲೆ ಇಬ್ಬರು ವಿದ್ಯಾರ್ಥಿಗಳನ್ನು ತೆಗೆದ್ವಿ ನಾವು. ಇನ್ನೊಬ್ಬ ಪ್ರೀತಮ್ ಲಾಮಣಿ ಅಂತ ಆ ವಿದ್ಯಾರ್ಥಿ 99.08 ತೆಗೆದು ಸರಿಸುಮಾರು 99% ಮೇಲೆ ಇಬ್ಬರು ವಿದ್ಯಾರ್ಥಿಯನ್ನು ಕೊಟ್ಟು, ಅದ್ರ ಜೊತೆಗೆ 95% ಮೇಲೆ ಸರಿಸುಮಾರು 26 ವಿದ್ಯಾರ್ಥಿಗಳು, ಅದ್ರ ಜೊತೆಗೆ 90% ಮೇಲೆ 60 ವಿದ್ಯಾರ್ಥಿಗಳನ್ನು ಕೊಟ್ಟು ಮತ್ತೊಮ್ಮೆ ಬಿಜಾಪುರಕ್ಕೆ ನಾವು ಪ್ರಥಮ ಸ್ಥಾನ ಗಿಟ್ಟಿಸ್ಕೊಂಡಂತ ಹೆಮ್ಮೆ ಅಂತ ಹೇಳ್ಬೋದು. ಈ ರಿಸಲ್ಟನ್ನು ಮುಂದಿಟ್ಕೊಂಡು ಈ ವರ್ಷ ಪ್ರಸ್ತುತ 2026-27ನೇ ಸಾಲಿಂದ ನಾವು ಈ ಮುದ್ದೇಬಿಹಾಳ ಕ್ಯಾಂಪಸ್ಸನ್ನು ಮೇನ್ ಫೋಕಸ್ ಮಾಡದೆ JEE ಮೇನ್ಸ್ ಮತ್ತು ಅಡ್ವಾನ್ಸ್. ನೀಟ್ ಬೇಕಾಗಿತ್ತಪ್ಪ ಅಂದರೆ ನೀನು ನಾಗರಬೆಟ್ಟಕ್ಕೆ ಹೋಗ್ಬೇಕಾಗುತ್ತೆ, ಮೇನ್ಸ್ ಬೇಕಾಗಿತ್ತು ಅಂದರೆ ನೀನು ಇಲ್ಲಿ ಮುದ್ದೇಬಿಹಾಳ ಬ್ರಾಂಚಿಗೆ ಬರಬೇಕಾಗುತ್ತೆ. ಯಾಕೆ ನಾವು ಇಲ್ಲಿ JEE ಮೇನ್ಸನ್ನು ಒಳಗೆ ಕೊಡ್ತಾ ಇದ್ದೀವಪ್ಪ ಅಂದರೆ, ಈಗ ಆಲ್ರೆಡಿ ಕಾಂಪಿಟೇಷನ್ ಜಾಸ್ತಿ ಇದೆ ಈ ಮೆಡಿಕಲ್ ಫೀಲ್ಡ್, ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು. ಅದ್ರ ಜೊತೆಗೆ ಈಗ ಜಾಸ್ತಿ ವ್ಯಾಲ್ಯೂ ಬರ್ತಾ ಇರೋದೇ JEE ಮೇನ್ಸ್. ಎಲ್ಲ ಪೇರೆಂಟ್ಸ್ ಏನು ಕೇಳ್ತಾರೆ, JEE ಮೇನ್ಸನ್ನು ಕೇಳ್ತಾ ಇದ್ದಾರೆ. ದಯವಿಟ್ಟು ಆಸಕ್ತ ನಮ್ಮ ಮುದ್ದೇಬಿಹಾಳದಲ್ಲಿ ಎಲ್ಲ ಆಸಕ್ತ ವಿದ್ಯಾರ್ಥಿಗಳು ನಿಮ್ಮ JEE ಮೇನ್ಸ್ ಒಳ್ಳೆಯ ಇಂಜಿನಿಯರಿಂಗ್ ಕಾಲೇಜ್ ಸಿಗಬೇಕಾಗಿತ್ತು, NIT ಮತ್ತು ನೀವು IIT ರ್ಯಾಂಕನ್ನು ಹೊಡಿಬೇಕಾಗಿತ್ತಪ್ಪ ಅಂದರೆ ನೀವು ಆದಷ್ಟು ಈ ಹೈಸ್ಕೂಲ್ ಲೆವೆಲ್ದಲ್ಲೇ ನೀವು ಒಳ್ಳೆಯ ಫೌಂಡೇಶನ್ನ ತೊಗೊಂಡ್ರೆ ನಿಮ್ಮ ಮುಂದೆ ಫಸ್ಟ್ PUC ಸೆಕೆಂಡ್ PUC ಬಂದಾಗ ನಿಮ್ಗೆ ಎಲ್ಲ ಸಬ್ಜೆಕ್ಟ್ಗಳು ಈಸಿ ಆಗ್ತಾವೆ. ಈ ಮುದ್ದೇಬಿಹಾಳ ಬ್ರಾಂಚ್ ನಾವು ಮೇನ್ ಫೋಕಸ್ ಮಾಡಿದ್ರೆ JEE ಮೇನ್ಸ್ ಅಂತ ಫೋಕಸ್ ಮಾಡ್ತೀವಿ. ಈ ಎಕ್ಸಾಮ್ ಇರೋದು 22/2/2026 ರವಿವಾರ ಒಂದು ಎಕ್ಸಾಮ್ ಇರುತ್ತೆ. ತಪ್ಪದೇ ಎಲ್ಲ ಮುದ್ದೇಬಿಹಾಳ ಮತ್ತು ಬೇರೆ ಎಲ್ಲ ವಿದ್ಯಾರ್ಥಿ ಬಂದು ಈ ಎಕ್ಸಾಮನ್ನು ಬಂದು ಅಟೆಂಡ್ ಆಗಿ ಎಲ್ಲ ಸ್ಕಾಲರ್ಶಿಪ್ನ ಗೆಲ್ಲಬೇಕಂತ ತಾವು ವಿದ್ಯಾರ್ಥಿಗಳು ಕೇಳ್ಕೊತೇವೆ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ.